ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 632ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಂಗದ, ಹನುಮ ಮತ್ತು ವಾನರರಿಂದ ಏಟು ತಿಂದ ದಧಿಮುಖ ಮತ್ತು ವನರಕ್ಷಕರು ಸುಗ್ರೀವನಲ್ಲಿ ಹೋಗಿ ನಡೆದ ಘಟನೆಗಳ ಬಗ್ಗೆ ದೂರು ನೀಡ್ತಾರೆ. ಆದರೆ ಸುಗ್ರೀವ ಗ್ರಹಿಸ್ಕೊಳ್ತಾನೆ, ಇವರು ಸಂತೋಷದಿಂದ ಬಂದು ಈ ಕೆಲಸ ಮಾಡ್ಯಾರ, ಅದಕ್ಕೆ ನಮಗೆ ಬೇಕಾದ ಸುದ್ದಿ ನಮಗೆ ಸಿಕ್ತು, ಸೀತೆ ಸುಳುವನ್ನು ತಂದಾರ ಅಂತ ಗೊತ್ತಾಗಿ ಅವನೇನು ಮಾಡ್ತಾನೆ, ಅವರೇನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಿಬಿಡ್ತೇನೆ ಅಂತ ಹೇಳಿ ನಮಗೆ ಅವರು ಬಂದದ್ದು ಸುದ್ದಿ ಕೇಳಿ ಸಂತೋಷ ಆಯಿತು ಅಂಥೇಳಿ ದಧಿಮುಖನಿಗೆ ಹೇಳ್ತಾನೆ. ಪುನಃ ದಧಿಮುಖ ಈ ಕಡೆ ಹೊಳೆ ಬಂದು ಮರಳಿ ಮಧುವನಕ್ಕೆ ಬಂದು ಅಂಗದನಿಗೆ ಹೇಳ್ತಾನೆ, ನೋಡಪ್ಪ ನೀನು ಇವ್ರದ್ದು ದೂರ ಕೊಡಕ್ಕೆ ಹೋಗಿದ್ದು, ನೀವು ಬಂದ ಸುದ್ದಿ ತಿಳ್ಕೊಂಡ ನಿಮ್ಮ ಚಿಕ್ಕಪ್ಪ ಸಂತೋಷಪಟ್ಟ, ಅದಕ್ಕೆ ನನಗನ್ನಿಸ್ತಿದೆ ನಮ್ಮಿಂದನೂ ತಪ್ಪಾಯ್ತೇನೋ, ನಾವು ನಿಮ್ಮನ್ನು ತಡಿಬಾರ್ದಿತ್ತು, ವಿಷಯ ತಿಳ್ಕೊಳ್ಬೇಕಾಗಿತ್ತು, ಅದಕ್ಕೆ ನಮ್ಮ ಮ್ಯಾಗೆ ಸಿಟ್ಟಿದ್ರೆ ಬಿಟ್ಟುಬಿಡು ಅಂಥೇಳಿ ದಧಿಮುಖ ಅಂಗದಲ್ಲಿ ಕೇಳ್ತಾ ಅದನ್ನು ಮುಂದುವರಿಸ್ತಾರೆ. ಸುಗ್ರೀವ ಸಂತೋಷಪಟ್ಟ, ನಾವು ಹೋಗಿ ದೂರು ಕೊಟ್ಟಿವೋ, ನೀವು ಬಂದ ಸುದ್ದಿ ತಿಳ್ಕೊಂಡು ಸಂತೋಷಪಟ್ಟ, ತಿಳಿದು ನೀವು ಬಂದ ಸುದ್ದಿ ಕೋಪಿಸಲಿಲ್ಲ, ಕೇಳಿ ನೀವು ಮಧುವನ ಅತಿಕ್ರಮಿಸಿದ ಸುದ್ದಿ. ನಾವು ಮಧುವನ ನೀವು ಹಾಳು ಮಾಡಿದ್ದರ ಬಗ್ಗೆ ಹೇಳಿದಾಗ ಅವನಿಗೇನು ಸಿಟ್ಟು ಬರಲಿಲ್ಲ, ನೀವು ಬಂದರೆ ಅಂದ ತಕ್ಷಣ ಅವನಲ್ಲಿ ಸಂತೋಷ ಹುಟ್ಟಿತು, ಸಂತೋಷ ಕಾಣಿಸಾಕಿತ್ತು. ನಿಮ್ಮ ಚಿಕ್ಕಪ್ಪ ಸುಗ್ರೀವ ಆದೇಶಿಸಿದ ಎನಗೆ ಕಳಿಸಲು ನಿಮ್ಮನ್ನು ಅವನಂತ. ಅಷ್ಟೇ ಅಲ್ಲ, ನನಗೆ ಹೇಳಿಬಿಟ್ಟ, ನೀವು ಹೋಗ್ರಿ ಅವರನ್ನು ಕಿಷ್ಕಿಂದಕ್ಕೆ ಕಳಿಸ್ರಂತ ಹೇಳ್ಯಾನಪ್ಪ ನಿಮ್ಮ ಚಿಕ್ಕಪ್ಪ ಕಾಕ ಸುಗ್ರೀವ, ಅದಕ್ಕೆ ನೀವು ಇನ್ನು ಕಿಷ್ಕಿಂದಕ್ಕೆ ಹೋಗ್ರಿ ಅಂತ ಸುದ್ದಿಯನ್ನು ಮುಟ್ಟಿಸ್ತಾನೆ. ಕೇಳಿದ ದಧಿಮುಖನ ಮಾತು ನುಡಿದ ಅಂಗದ ತನ್ನ ವಾನರ ಸೇನೆಗೆ, ತನ್ನ ವಾನರ ಸೇನೆ ಏನಿತ್ತಲ್ಲ ಅವರಿಗೆ ಅಂಗದ ಹೇಳ್ತಾನೆ, ದಧಿಮುಖನ ಮಾತು ಕೇಳಿ, ಓ ವಾನರ ಶ್ರೇಷ್ಠರೇ, ತಿಳಿದಿದೆ ರಾಮನಿಗೆ ನಾವು ಮರಳಿ ಬಂದ ಸುದ್ದಿ. ಈಗಂತೂ ದಧಿಮುಖನ ಹೋಗಿ ಹೇಳಿದ, ನಾವು ಮರಳಿ ಬಂದು ಅಂತ ಸುದ್ದಿ ರಾಮನಿಗೆ ಮುಟ್ಟಿದೆ, ನಮ್ಮ ಕಾರ್ಯ ಮುಗಿದಿದೆ. ಅಂದರೆ ನಾವೇನು ಹೇಳಬೇಕಾಗಿತ್ತಲ್ಲ, ಮೊದಲೇ ನೀವು ಹೋಗಿ ಹೇಳಿಬಿಟ್ಟ, ನಮ್ಮ ಕಾರ್ಯ ಮುಗಿದಿದೆ, ಸರಿಯಲ್ಲ ನಾವು ಇಲ್ಲಿರೋದು, ಇನ್ನು ಇಲ್ಲಿ ನಾವು ಕುಡಿದು ಆಯ್ತು ತಿನ್ನೋದು ಆಯ್ತು, ಇನ್ನು ನಾವು ಭಾಳ ತೆಗೆದು ಬೇಡ, ನಾವು ಬಂದು ಸುದ್ದಿ ರಾಮನಿಗೆ ಮುಟ್ಟಿದೆ, ತಡ ಮಾಡೋದು ಬೇಡ, ನಾವು ಸುಗ್ರೀವ ರಾಮ ಲಕ್ಷ್ಮಣನ ಬಳಿ ಹೋಗೋಣ ಅಂಥೇಳಿ ಅಂಗದ ತನ್ನ ವಾನರರಿಗೆ ಹೇಳ್ತಾನೆ. ಜೇನು ಕುಡಿದು ತೃಪ್ತಿ ಪಡೆದೆವು, ಎಷ್ಟು ಬೇಕಷ್ಟು ಜೇನು ಕುಡಿದೆವು, ತೃಪ್ತಿಯಾಗಿದೆ, ನಮಗೆ ವಿಶ್ರಾಂತಿಸಿದೆವು, ಮಲ್ಕೊಂಡಿದ್ದೇವೆ ಸಹಿತ, ಓಡಾಡಿದೆವು ಸಹಿತ, ವಿಶ್ರಾಂತಿ ಪಡೆದೀವ, ಇನ್ನೇನು ಹೋಗೋದೊಂದೇ ಸುಗ್ರೀವನ ಬಳಿ. ಇನ್ನು ಒಂದೇ ಏನಪ್ಪ ಅಂದರೆ ಇನ್ನು ಸುಗ್ರೀವನ ಕಡೆಗೆ ಹೋಗೋದಷ್ಟೇ ಇದೆ. ವಿಧೇಯಕ ನಾನು ನಿಮಗೆ ನೀವು ಹೇಳಿದ್ದನ್ನು ಪಾಲಿಸುವೆ, ರಾಜಕುಮಾರನಾಗಿದ್ದರೂ ನಾ ನಿಮ್ಮ ಒಡೆಯನೆಲ್ಲ ಕಾರ್ಯ ಸಾಧಿಸಿದ ನಿಮಗೆ ಆಜ್ಞೆ ಕೊಡಲು ಯೋಗ್ಯನಲ್ಲ. ನೋಡಿ, ಇಲ್ಲಿ ಲೀಡರ್ ಆಗೋರಲ್ಲಿ ಇವನು ಕಲ್ಕೋಬೇಕು. ಅಂಗದ ಆ ಟೀಮದ ನೇತೃತ್ವ ವಹಿಸಿದಂಥವು, ಅವನು ಹೇಳಿದಾಗ ಕೇಳಬೇಕು, ಯಾಕಂದ್ರೆ ಅವನ ಆಜ್ಞೆನ ಸುಗ್ರೀವನ ಆಜ್ಞೆ ಇದ್ದಂಗೆ ಇತ್ತು. ಏನು ಹೇಳ್ತಾನಂದ್ರೆ, ನಿಮ್ಮೆಲ್ಲ ಸಹಕಾರದಿಂದ ಒಂದು ಸರ್ಕಾರ ನಡಿಬೇಕಾಗಿತ್ತಂದ್ರೆ, ಒಂದು ಇಲಾಖೆ ನಡಿಬೇಕಾಗಿತ್ತಂದ್ರೆ ಒಬ್ಬನಿಂದ ನಡೆಯೋದಿಲ್ಲ, ಚೀಫ್ ಮಿನಿಸ್ಟರಿಂದ ನಡೆಯೋದಿಲ್ಲ, ಮಂತ್ರಿಯಿಂದ ನಡೆಯೋದಿಲ್ಲ, ಕೆಳಗಿನ ಪಿಯೋನ್ ಹಿಡ್ಕೊಂಡು ಮೇಲಾಧಿಕಾರಿವರೆಗೆ ಎಲ್ಲರೂ ಸಹಕಾರವಿದ್ದಾಗ ಮಾತ್ರ ಅದು ನಡೀತಿದೆ, ಆ ವ್ಯವಸ್ಥೆ ನಡೀತಿದೆ. ಅವ್ರದ್ದೆಲ್ಲ ಸಹಕಾರ ಇರಲಿಲ್ಲ ಅಂದರೆ ಇಲ್ಲ. ಅದಕ್ಕೆ ಹೇಳ್ತಾನೆ, ನಾನು ಎಷ್ಟೇ ಶೂರಿದ್ದರೂ ಕೂಡ ನಾವು ಹೋದ ಕಾರ್ಯ ಯಶಸ್ವಿ ಆಗಲಿಕ್ಕೆ ನೀವೆಲ್ಲರೂ ಕಾರಣ. ಇದು ಗುಂಪಿನ ಸಾಹಸ, ಇದು ಗುಂಪಿನ ವಿಜಯ, ಸಮುದಾಯದ ವಿಜಯ, ನನ್ನ ವಿಜಯ ಅಲ್ಲ ಅಂತ ಹೇಳ್ತಾನೆ ನಾವು. ವಿಧೇಯಕ ನಾನು ನಿಮಗೆ, ನಾನು ನೇತೃತ್ವ ವಹಿಸೇನೆ, ನೀವು ಕಾರ್ಯ ಯಶಸ್ವಿ ಮಾಡಿದ್ದಕ್ಕಾಗಿ ನಿಮಗೆ ನಾನು ವಿಧೇಯಕ. ನೋಡಿ, ಆಗಿನವ್ರದ್ದು ಹೇಗಿದೆ, ಈಗಿನವ್ರದ್ದು ಹೇಗಿದೆ. ನಾನು ನಿಮಗೆ ವಿಧೇಯಕ ಅಂತ ಹೇಳಿ ತನ್ನ ಸೈನಿಕರಿಗೆ ಹೇಳ್ತಾನೆ, ಜನಸಾಮಾನ್ಯರಿಗೆ ಹೇಳ್ತಾನೋ. ಈಗಿನವ್ರು ಹೇಳ್ತಾರೆ, ಮಿನಿಸ್ಟ್ರಿ ಎಂದಾರು ಹೇಳ್ತಾನೆ, ಚೀಫ್ ಮಿನಿಸ್ಟ್ರಿ ಎಂದಾರು ಹೇಳ್ತಾನೆ, ಮೇಲಾಧಿಕಾರಿ ಎಂದಾರು ಹೇಳ್ತಾನೆ, ಬಾರಪ್ಪ ಒಳ್ಳೆಯ ಕೆಲಸ ಮಾಡಿದೆ, ನಿನಗೆ ವಿಧೇಯಕನಾಗಿದ್ದಾನಂಥೇಳಿ ಯಾರ ಚೀಫ್ ಸೆಕ್ರೆಟರಿ ಪಿಯೋನ್ಗೆ ಅನ್ನೋಕ್ಕೆ ಸಾಧ್ಯ ಇದ್ದೇನೆ? ಮಿನಿಸ್ಟ್ರಿಗಳನ್ನ ಅವ್ರ ಮಿನಿಸ್ಟ್ರ್ ಕೈ ಮುಗಿದಿಲ್ಲ ಅಂತ ಮಿನಿಸ್ಟರ್ಸ್ ಇರ್ತಾರೆ.
ಅಲ್ಲಪ್ಪ ನಿಮ್ಮೆಲ್ಲರ ಸಹಕಾರದಿಂದ ನೀವೆಲ್ಲ ನನಗೆ ಮತ ಹಾಕಿದ್ದರಿಂದ ನಾನು ಇವತ್ತು ಮಿನಿಸ್ಟರ್ ಆದೆ, ನಿಮ್ಮೆಲ್ಲರಿಗೂ ನಾನು ವಿಧೇಯಕನಾಗಿದ್ದೇನಂತ ಯಾರಾದರೂ ಮಿನಿಸ್ಟರ್ ತಮ್ಮ ಭಾಷಣದಲ್ಲಿ ಮತದಾರರಿಗೆ ತಮ್ಮ ವಿಧೇಯಕತೆಯನ್ನು ತಿಳಿಸಿದಾರ, ಕೃತಜ್ಞತೆಯನ್ನು ತಿಳಿಸಿದಾರ? ಇಲ್ಲ. ನೀವೆಲ್ಲ ರೊಕ್ಕ ತೊಗೊಂಡು ಓಟ್ ಹಾಕಿರಿ, ನಾವು ಮುಂಜಾನೆ ಸಂಜೆ ತನಕ ದೇಶದ ಬೊಕ್ಕಸನ್ನು, ರಾಜ್ಯದ ಬೊಕ್ಕಸನ್ನು ನಾವು ಸುಲಿತಾ ಇದ್ದೇವೆ, ದೊರಡೆ ಮಾಡ್ತಾ ಇದ್ದೇವೆ ಅಂತ. ಇದೊಂದು ವ್ಯಾಪಾರ. ನೀವು ದುಡ್ಡು ತೊಗೊಂಡು ನಮ್ಗೆ ಓಟ್ ಹಾಕ್ತೀರಿ, ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅದ್ರ ಬಡ್ಡಿ ಸಮೇತ ನಾವು ಇಲ್ಲಿ ಇರ್ತೇವೆ. ಹಂಗಾರೆ ಆ ದುಡ್ಡು ಬೊಕ್ಕಸಿಗೆ ಎಲ್ಲಿಂದ ಬಂತು? ಮತ್ತು ಇವ್ರದ್ದು ಬಂತು. 500 ರೂಪಾಯಿ ತೊಗೊಂಡು ಓಟ್ ಹಾಕಿದವ ಒಂದು ವರ್ಷ ಏನು ಅಂದರೆ ಒಂದು 5-10 ಸಾವಿರ ರೂಪಾಯಿ ಟ್ಯಾಕ್ಸ್ ಕೊಟ್ಟಿರ್ತಾನೆ. GST 5-10 ಸಾವಿರ ರೂಪಾಯಿ ಅವ್ನು ಬಡ್ಕೋತಾನೆ, ಇವನಿಗೆ 500 ರೂಪಾಯಿ ಕೊಡ್ತಾನೆ. ಭಾರಿ ಪ್ರಮಾಣದ ಇದು ಎಕ್ಸ್ಪ್ಲಾಯ್ಟೇಷನ್. ಒಂದು ವೇಳೆ ಕಾಲ್ಮಾಸ ಜೀವಂತ ಇದ್ದಿದ್ದಂದ್ರೆ ಅವನ ಥಿಯರಿ ಆಫ್ ಎಕ್ಸ್ಪ್ಲಾಯ್ಟೇಷನ್ದಾಗ ಅದೇನು ವೇತನದಲ್ಲಿ ತಾರತಮ್ಯದಿಂದಾಗಿ ಶೋಷಣೆಯನ್ನು ಮಾಡ್ತಾರೆ ಮಕ್ಕಳನ್ನು ಮತ್ತು ಸ್ತ್ರೀಯರನ್ನು, ಅದನ್ನು ಬಿಟ್ಕೊಂಡು ಇದನ್ನು ಬರೀತಿದ್ದವನು. ಇಲ್ಲಿ ಮತದಾರ ಅಂದರೆ ನಾಗರಿಕರ ಪ್ರಜೆಗಳ ಶೋಷಣೆಯನ್ನು, ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಯಾವ ರೀತಿ ಮಾಡ್ತಾರೆ ಅನ್ನುವಂಥ ಒಂದು ಹೊಸ ಥಿಯರಿ ಆಫ್ ಎಕ್ಸ್ಪ್ಲಾಯ್ಟೇಷನ್ನ ಕೊಡ್ತಿದ್ರು. ಅದನ್ನು ಕೊಡ್ತಿದ್ದಿಲ್ಲ ಅವ್ರು. ಯಾಕೆ ಇವತ್ತು ಅವರು ಇದ್ದಿದ್ರಂದ್ರೆ ಇದು ನೋಡಿ, ದಿಸ್ ಈಸ್ ದ ಥಿಯರಿ ಆಫ್ ಎಕ್ಸ್ಪ್ಲಾಯ್ಟೇಷನ್. ಚೇಂಜ್ ಆಗೋದು ಹೋಗ್ತಾವೆ ಥಿಯರಿಗಳೆಲ್ಲ ಇವು. ಅದಕ್ಕೆ ಅವನೇನು ಹೇಳ್ತಾನೆ, ನೀವು ಎಲ್ಲ ಕೆಲಸ ಮಾಡಿದಿರಿ, ನನ್ನ ಗುರಿ ತಲುಪಲಿಕ್ಕೆ ನೀವು ಸಹಾಯಕ್ಕಾಗಿದೆ, ಅದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ವಿಧೇಯಕನಾಗಿದ್ದೇನೆ. ನೀವು ಹೇಳಿದ್ದನ್ನು ಪಾಲಿಸುವೆ. ಈಗ ರಾಮ್ ಬಾ ಅಂತ ಹೇಳಿದಾನ, ಈಗ ನೀವೇನು ಹೇಳ್ತಾರಲ್ಲ ಅದನ್ನು ನಾನು ಪಾಲಿಸ್ತೇನೆ. ರಾಜಕುಮಾರರಾಗಿದ್ದರೂ ನಾನು ನಿಮ್ಮ ನೇತೃತ್ವವನ್ನು ವಹಿಸಿದನು. ಅಷ್ಟೇ ಅಲ್ಲ, ನಾನು ರಾಜಕುಮಾರ, ಫ್ರಿಡ್ಜ್, ನಾನು ನಿಮ್ಮ ಒಡೆಯನಲ್ಲ. ನಾ ರಾಜಕುಮಾರ ಇದ್ದರು, ರಾಜನಿದ್ದರು, ರಾಜ ಪ್ರಜೆಗಳ ಒಡೆಯನಲ್ಲ. ಇದನ್ನು ಪ್ರಜಾಪ್ರಭುತ್ವದಲ್ಲಿ ಇವರೆಲ್ಲ ತಿಳ್ಕೊಳ್ಬೇಕು. ಅಡ್ಡಾಡೋ ಮಂದಿ ಜನರನ್ನು, ವ್ಯವಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಮನಸ್ಥಿತಿಯನ್ನು, ಕುಹಕ ಬುದ್ಧಿಯನ್ನು ಹೊಂದಿದಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಇದನ್ನು ತಿಳ್ಕೊಬೇಕು. ಅವರು ಯಾವಾಗಲೂ ಮತದಾರರಿಗೆ ವಿಧೇಯಕರಾಗಿರಬೇಕು. ಮತದಾರರಿಗೆ ಅವರು ಒಡೆಯರಲ್ಲ, ಪ್ರಜೆಗಳಿಗೆ ಒಡೆಯರಲ್ಲ. ಅವರು ಚೀಫ್ ಮಿನಿಸ್ಟ್ರು ಒಡೆಯಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾನೂ ಒಡೆಯಲ್ಲ, ಪ್ರೈಮ್ ಮಿನಿಸ್ಟ್ರು ಒಡೆಯಲ್ಲ, ಮಂತ್ರಿ ಒಡೆಯಲ್ಲ, MLA ಒಡೆಯಲ್ಲ. ಪ್ರಜಾಸತ್ತೆಯಲ್ಲಿ ನಿಜವಾದ ಒಡೆಯ ಯಾರಂದರೆ ಪ್ರಜೆ. ಅದಕ್ಕೆ ಇದನ್ನು ಮೇಲೆ ಕೂತವ್ರೆಲ್ಲ ತಿಳ್ಕೊಬೇಕು. ಯಾರು ಪ್ರತಿನಿಧಿಗಳಾಗಿರ್ತಾರೆ, ಅಧಿಕಾರದಲ್ಲಿ ಇರ್ತಾರೆ, ಈ ಚೀಫ್ ಸೆಕ್ರೆಟರಿ ಆಗಿರ್ತಾರಲ್ಲ, ಇವರು ಏನೋ ಮಾಡ್ತಿರ್ತಾರೆ. ಹುಟ್ಟು ನಮಗೆ ಅಧಿಕಾರ ಬಂದಿದೆ, ನಾವು ಸಾಯಿ ತನಕ ಅಧಿಕಾರದಾಗ ಇಲ್ಟು ಅಂತ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಅಪಾಯಿಂಟ್ಮೆಂಟ್ದಿಂದ ಅಧಿಕಾರ ಬಂದಿರ್ತದೆ, ನಿವೃತ್ತಿಯಿಂದ ಅಧಿಕಾರ ಹೋಗಿಬಿಡ್ತದೆ. ಈ ಮಧ್ಯದಲ್ಲಿ ಅವರು ಜನರ ಸೇವಕರಾಗಿ ಸೇವೆ ಮಾಡಬೇಕು. ಕಾರಣ ಕೂತ್ಕೊಂಡು ದೂರ ನಿಲ್ಲಿಸಿ ಅವ್ರ ಮ್ಯಾಗೆ ದಬ್ಬಾಳಿಕೆ ಮಾಡಿಸೋದು, ಹೊಡಿದು ಬಡಿದು, ಇದು ಅಲ್ಲ, ತಪ್ಪಿದು. ಇದನ್ನು, ಈ ಚಟುವಟಿಕೆಗಳು, ಈ ನಡತೆಗಳು ನಿಮ್ಮಲ್ಲಿ ಇದ್ದರೆ ನೀವು ಮಾನವರೇ ಅಲ್ಲ, ಇನ್ನೂ ಅರ್ಧಬೆಂದ ಮಾನವರು, ಪಶುವೃತ್ತಿಯನ್ನು ಹೊಂದಿದಂಥ ಅನೀತಿ ಮಾನವರು ಅಂತ ಅನಿಸ್ಕೊಳ್ತೀರಿ. ಅದಕ್ಕೆ ಇಲ್ಲಿ ನೋಡಿ ಅವನು ಹೇಳ್ತಾನೆ, ನಾನು ರಾಜಕುಮಾರನಾಗಿದ್ದರೂ ನಿಮ್ಮ ಮಾಲಕನಲ್ಲ, ನಾನು ನಿಮ್ಮ ಒಡೆಯನಲ್ಲ. ಮೆಚ್ಚಿ ಅಂಗದನ ನುಡಿಗಳನ್ನು ನುಡಿದವು ಅಂಗದನಿಗೆ ವಾನರರು. ಇವು ಶಬ್ದಗಳನ್ನು ಕೇಳಿ ವಾನರರು ಅಂಗದಿಗೆ ಹೇಳ್ತಾರೆ, ಓ ವಾನರ ವೃಷಭ ರಾಜಕುಮಾರ, ವಾನರರಲ್ಲಿ ವೃಷಭನಂತಿದ್ದಂಥ ರಾಜಕುಮಾರ, ಒಡೆಯವನಾಗಿಯೂ ಇಲ್ಲ ನಿನ್ನಲ್ಲಿ ಅಹಂಕಾರ. ನಮಗೆ ಗೊತ್ತಿದೆ ನೀನೇ ರಾಜಕುಮಾರ, ನೀ ನಮ್ಮ ಒಡೆಯ, ನಿನ್ನಲ್ಲಿ ಆ ಅಹಂಕಾರ ಇಲ್ಲ. ಖ್ಯಾತಿ ಅಹಂಕಾರದಿಂದ ಮೆರೆಯಲು ಪ್ರತಿಯೊಬ್ಬ ಚಿಂತಿಸುವನು. ಇದು ನೋಡಿ ವಾಲ್ಮೀಕಿಯವರ ಸ್ಟೇಟ್ಮೆಂಟ್. ಪ್ರತಿಯೊಬ್ಬ ವ್ಯಕ್ತಿಯ ದುರುದ್ದೇಶ, ಉದ್ದೇಶ, ಕನಸು, ಆಶೆ ಏನಾಗಿರ್ತದಂದ್ರೆ ಖ್ಯಾತಿಯ ಅಹಂಕಾರದಿಂದ, ಪಾಪ್ಯುಲಾರಿಟಿ, ಎಗೋದಿಂದ ಮೆರಿಬೇಕಂತಾರೆ. ಪ್ರತಿಯೊಬ್ಬರು ದೊಡ್ಡ ತಗೊಳ್ಬೇಕು, ಮೆರಿಬೇಕು, ನಾನು ಅಗರ್ಭ ಶ್ರೀಮಂತನಾಗಿ ಮೆರಿಬೇಕು, ಅಧಿಕಾರ ತಗೊಳ್ಬೇಕು, ಅಧಿಕಾರಿಯಾಗಿ ಮೆರಿಬೇಕು, ಮಂತ್ರಿಯಾಗಿ ಮೆರಿಬೇಕು, ಶಾಸಕನಾಗಿ ಮೆರಿಬೇಕು. ಇದು ಹುಚ್ಚು ಪ್ರತಿಯೊಬ್ಬರಲ್ಲಿಯೂ ಇರ್ತಿದೆ. ಕೆಲವರಿಗೆ ಅವಕಾಶ ಸಿಗ್ತಿದೆ, ಕೆಲವರಿಗೆ ಅವಕಾಶ ಸಿಗುವುದಿಲ್ಲ.
ಅದಕ್ಕೆ ಇಂತಹ ಸಹಜ ಮಾನವ ಗುಣ ಹೊಂದಿದ್ರ ಮೇಲೆ ನಾವು ನಿಯಂತ್ರಣವನ್ನು ಹೊಂದಬೇಕು. ನಾವು ಅಧಿಕಾರ ಗಿಟ್ಟಿಸಿಕೊಳ್ಳುವುದು ನಮ್ಮ ಖ್ಯಾತಿಗಾಗಿ ಅಲ್ಲ, ನಮ್ಮ ಅಹಂಕಾರವನ್ನು ತೋರಿಸಿರೋದಕ್ಕಾಗಿ ಅಲ್ಲ, ಜನರ ಸೇವೆಗಾಗಿ ನಾವು ಪ್ರತಿನಿಧಿಗಳಾಗಿರ್ತೇವೆ, ಮಂತ್ರಿಗಳಾಗಿರ್ತೇವೆ, ಶಾಸಕರಾಗಿರ್ತೇವೆ, ಸರ್ಕಾರದ ನೌಕರರಾಗಿರ್ತೇವೆ, ಅಧಿಕಾರಿಗಳಾಗಿರ್ತೇವೆ. ಸಾಧ್ಯ ಹೀಗೆ ಮಾತನಾಡಲು ನಿನ್ನಿಂದ ಮಾತ್ರ ಉಜ್ವಲ ಭವಿಷ್ಯವಿದೆ ನಿನಗೆ ಮುಂದೆ. ಹೇಳ್ತಾರೆ ನೋಡಪ್ಪ, ನಿನ್ನಂಥ ಒಬ್ಬ ಅಂಗದನಂತಹ ಶ್ರೇಷ್ಠ ಗುಣಗಳನ್ನು ಹೊಂದಿದಂಥ ವ್ಯಕ್ತಿಗೆ ಮಾತ್ರ ಇಂಥ ಶಬ್ದಗಳನ್ನು ಮಾತಾಡಲಿಕ್ಕೆ ಸಾಧ್ಯ. ನಾನು ಒಡೆಯನಲ್ಲ, ನಾನು ನಿಮ್ಮ ಸೇವಕನಂತ ಹೇಳುವ ಒಳ್ಳೆಯ ಮನುಷ್ಯನಿಂದ ಮಾತಾಡಲಿಕ್ಕೆ ಇದು ಸಾಧ್ಯ. ಅಹಂಕಾರಿ ಮನುಷ್ಯನಿಂದ, ಅಧಿಕಾರ ಹಣದ ಮದದಲ್ಲಿರುವಂಥ ಮನುಷ್ಯನಿಂದ ಹೀಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿನ್ನ ಭವಿಷ್ಯ ಉಜ್ವಲವಿದೆ. ಇದನ್ನು ನೀವೊಂದು ಮನಸ್ಥಿತಿಯನ್ನು ಮುಂದುವರ್ಸ್ಕೊಂಡು ಹೋದಿದ್ರೆ, ಪ್ರಜೆಗಳ ಮೇಲೆ ಇಂಥ ಒಂದು ಭಾವನೆಯನ್ನು ನೀನು ಇಟ್ಕೊಂಡು ಮುಂದುವರೆದಂದ್ರೆ ನಿನಗೆ ಉಜ್ವಲ ಭವಿಷ್ಯ ಇದೆ. ಜನ ಏನು ಮಾಡ್ತಾರೆ, ರಾಜನನ್ನು ನೋಡಿಕೊಂಡು ಅವನಿಗೆ ಬೆನ್ನು ಹತ್ತಾರೆ. ಈಗಾನು ಹಂಗೆ ಇದೆ. ಕೆಲವೊಂದು ತಿಳಿದೇ ಬೆನ್ನು ಹತ್ತಿರ್ತಾರೆ. ತಿಳಿದ ನಂತರ ಗೊತ್ತಾಗ್ತದೆ ಈ ಮನುಷ್ಯ ನಮ್ಮನ್ನೇ ಬಲಿ ಕೊಟ್ಟು ನಮ್ಮ ಹೆಣಗಳ ಮೇಲೆ ಇವ ಸಾಮ್ರಾಜ್ಯ ಕಟ್ತಾ ಇದ್ದಾನಂತ ತಿಳಿದಾಗ ಅವರು ದೂರ ಸರಿತಾರೆ, ಏನೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಉಜ್ವಲ ಭವಿಷ್ಯ ಇರುವುದಿಲ್ಲ. ಯಾರು ಜನಸಾಮಾನ್ಯರ ಜೊತೆ ಹೊಂದ್ಕೊಂಡು ಅವರಿಗೆ ಸ್ಪಂದಿಸ್ತಾ ಹೋಗ್ತಾರೆ, ಅವರ ಸೇವಕನಂತಹ ಮನೋಭಾವನೆಯನ್ನು ಯಾರು ಹೊಂದಿರ್ತಾರೆ, ಅವರು ಯಾವಾಗಲೂ ಜನಸಾಮಾನ್ಯರ ಹೃದಯವನ್ನು ಆಳ್ತಿರ್ತಾರೆ. ಹೀಗಾಗಿ ಈ ಇತಿಹಾಸದಲ್ಲಿ ನೋಡಿ, ಗಾಂಧಿಯಂಥ ಜನ ಬಹಳ ಕಡಿಮೆ, ಬುದ್ಧನಂಥ ಜನ ಬಹಳ ಕಡಿಮೆ, ಬಸವಣ್ಣವರಂಥ ಜನ ಬಹಳ ಕಡಿಮೆ. ಇವರೆಲ್ಲ ಜನರ ಹೃದಯದ ಮೇಲೆ ನಿಯಂತ್ರಣ, ಅಂದರೆ ಜನರ ಹೃದಯದಲ್ಲಿ ಜನರು ಅವ್ರನ್ನ ತಮ್ಮ ಒಡೆಯನ್ನಾಗಿ ಕುಡಿಸ್ಕೊಂಡಾರ, ಅವರು ಆಳ್ತಿರ್ತಾರೆ ಅಂಥವ್ರು. ಇವೇನು ದುಷ್ಟರು ಇರ್ತಾರಲ್ಲ, ದುಷ್ಟರಲ್ಲೇನೂ ಇದೆ ಒಬ್ಬನ. ಈಗ ರಾವಣ ಎಷ್ಟು ದುಷ್ಟಿದ್ದ, ರಾಮ ಬಂದಾಗ ರಾವಣ ಬರ್ತಾನೆ, ಗಾಂಧಿ ಬಂದಾಗ ನಾಥರಾಮ್ ಗೋಡ್ಸೆ ಬರ್ತಾನೆ. ಹಿಂಗೆ ನಿಂದು ಕೆಲವೊಂದು ಮಂದಿ ಏನು ಮಾಡ್ತಾರೆ, ಈ ಪುಣ್ಯಾತ್ಮರ ಹೆಸರಿನಿಂದ ಅವರಿಗೂ ನೆರಳು ಸಿಗ್ತಾ ಇರ್ತದೆ, ಅವರು ಕೂಡ ಅವ್ರ ಹೆಸರು ಕೂಡ ಅದರೊಂದಿಗೆ ಬದುಕೊಂಡ ಹೊಂಟಿರ್ತದೆ. ಕಾಯುತ್ತಿದ್ದೇವೆ ಸೂಕ್ತ ಸಮಯ ಹೋಗಲು ಬಳಿ ವಾನರೇಶ್ವರ ಸುಗ್ರೀವನ ಬಳಿಗೆ ನಾವು ಒಂದು ಟೈಮ್ ಮಾಡಿಕೊಂಡು ಹೋಗಿ ಸುಗ್ರೀವನಿಗೆ ಭೇಟಿ ಆಗೋಣ. ಎಲ್ಲವೂ ಅಸಾಧ್ಯ ಎಮಗೆ ಇಲ್ಲದೆ ನಿನ್ನಾಜ್ಞೆ. ಅವ್ರು ಹೇಳ್ತಾರೆ, ನೋಡು ನಾವೆಲ್ಲರೂ ಕೂಡಿ ಹೋಗಬೇಕಾಗಿತ್ತಂದ್ರೆ ನೀನೇ ನಮ್ಮ ನೇತೃತ್ವವನ್ನು ವಹಿಸ್ಕೊಂಡ್ಯಾ, ನಿನ್ನ ಆಜ್ಞೆನೇ ಬೇಕು. ನಿನ್ನ ಆಜ್ಞೆ ಇಲ್ಲದ್ರೆ ನಾವು ಎಲ್ಲೂ ಮಿಸ್ಗಾಡೋದಿಲ್ಲ. ಹೇಳ್ತೀವೋ ಸತ್ಯ ನಿಮಗೆ, ನಮ್ಮನ್ನು ಕೇಳಬೇಡಪ್ಪ ಮಾರಾಯಣ. ನೀನು ನಮ್ಮ ರಾಜಕುಮಾರನಿದ್ದೀಯಾ, ನೀ ನಮ್ಮ ನಾಯಕನಿದ್ದೀಯಾ, ನೇತೃತ್ವ ವಹಿಸ್ಕೊಂಡೀಯಾ, ನೀನು ಯಾವಾಗ ಹೇಳ್ತೀಯ ನಾವಾಗ ರೆಡಿ ಇದ್ದೇವೆ. ಕೇಳಿ ವಾನರ ನುಡಿ ಉತ್ತರಿಸಿದ ಅಂಗದ. ಈ ಮಾತು ವಾನರಿಂದ ಬರ್ತಾವ. ಅಂಗದ ಅವಳನ್ನು ಕೇಳಿ ಹೇಳ್ತಾನೆ, ಹೊರಡೋಣ ನಡೆಯಿರಿ, ನೆಗೆದು ಆಕಾಶಕ್ಕೆ ಎಲ್ಲರೂ. ಹಾಗಾದರೆ ಈಗ ಹೋಗಿಬಿಡೋಣ ನಡಿ ಅಂಥೇಳಿ ಎಲ್ಲರೂ ಆಕಾಶದತ್ತ ನೆಗಿತಾರೆ, ಹಾರ್ತಾರೆ. ಕ್ಯಾಟಿಯಿಂದ ಹರಡು ಸಿಡದಂತೆ, ಕ್ಯಾಟಫಲ್ಟ್ ಅಂತ ಕರಿತೀವಿ ನಾವು, ಕ್ಯಾಟಿ. ಆ ಕ್ಯಾಟ್ಯಾಗ ಹಳ್ಳ ಹಿಡಿದು ಹೊಡೆದುಕೊಳ್ಳಿ ಹೆಂಗೆ ಜೀತಿತ್ತಲ್ಲ, ಸ್ಪೀಡಿಂದ ಹೋಗ್ತದಲ್ಲ, ಇವಾಗ ಕವಣೆಯಿಂದ ಕಲ್ಲು ಬೀಸಿದಾಗ ಸ್ಪೀಡ್ನ ಹೋಗ್ತದಲ್ಲ, ಎಲ್ಲರೂ ಅಷ್ಟು ಸ್ಪೀಡ್ನಿಂದ ವೇಗದಲ್ಲಿ ಆಕಾಶದತ್ತ ಚಿಮ್ತಾರೆ, ಹಾರ್ತಾರೆ. ಆಕಾಶ ತುಂಬಿದರು. ಯಾಕಂದರೆ 1,00,000 ಜನ ಇರ್ತಾರೆ. 1,00,000 ಜನ ಏಕಕಾಲಕ್ಕೆ ಆಕಾಶದತ್ತ ಹಾರಿದಾಗ ಇಡೀ ಆಕಾಶವೇ ಈ ವಾನರರಿಂದ ತುಂಬಿಕೊಳ್ತಿದೆ. ಹಿಂಬಾಲಿಸುತ್ತ ಅಂಗದನ, ಮುಂದೆ ಅಂಗದ, ಹಿಂದಿಂದ ಇವರೆಲ್ಲ ಬೆನ್ನು ಹತ್ತಾರೆ. ವೇಗದಿ ಕೇಕೆ ಹಾಕುತ್ತಾ ಚಲಿಸಿದರು ವಾನರರು, ಗಾಳಿ ರಭಸಕ್ಕೆ ಚಲಿಸುವ ಮೋಡಗಳಂತೆ. ಮತ್ತು ಅಲಂಕಾರ, ಯಾವ ರೀತಿಯಾಗಿ ರಭಸದ ಗಾಳಿಗೆ ಮೋಡಗಳು ಹೋಗ್ತಿರ್ತಲ್ಲ ಸ್ಪೀಡ್ನಾಗ, ಸಾಮಾನ್ಯವಾಗಿ ಮಳೆಗಾಲದಾಗ ಕಾಣ್ಕೊಳ್ತಿದೆ, ಅಥವಾ ಯಾವಾಗಾದರೂ ಈಗ ನೋಡಿದ್ರೆ ಇತ್ತೀಚೆಗೆ 140 ಪ್ರತಿ ಗಂಟೆ 140 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಚಲಿಸ್ತಾ ಇದೆ. ಚೈನಾದಲ್ಲಿ ದೊಡ್ಡ ಗಂಡಾಂತರವನ್ನು ಸೃಷ್ಟಿಸಿಬಿಟ್ಟಿದೆ, ವಿನಾಶವನ್ನು ಸೃಷ್ಟಿಸಿಬಿಟ್ಟಿದೆ. ಹಂಗೆ ಗಾಳಿ ರಭಸಕ್ಕೆ ಹೆಂಗೆ ಮೋಡ ಓಡಾಕೆ ಹಿಡಿತದಲ್ಲ, ಹಂಗೆ ಇವರೆಲ್ಲರೂ ಆಕಾಶದಲ್ಲಿ ಸುಗ್ರೀವನತ್ತ ಹೋಗ್ತಿರ್ತಾರೆ. ಅಂಗದ ಬರುವ ಮುನ್ನ ಶೋಕಿತ ರಾಮನಿಗೆ ನುಡಿದ ಸುಗ್ರೀವ. ಇವರು ಬರ್ತಿರ್ತಾರೆ, ಇನ್ನೂ ಬಂದು ಇಳಿದಿರೋದಿಲ್ಲ. ಅದೇ ಸಂದರ್ಭದಲ್ಲಿ ಸುಗ್ರೀವ ರಾಮನಿಗೆ ಹೇಳ್ತಾನೆ. ರಾಮನಿಗೆ ಏನು ಹೇಳ್ತಾನೆ, ಅಲ್ಲಿ ಮತ್ತೇನು ಬೆಳವಣಿಗೆ ಆಗ್ತಿದೆ, ಯಾವ ಚಿಂತನೆಗಳು ಬರ್ತಾವ,
ಸಂದರ್ಭದ ಮುಖಾಂತರ ವಾಲ್ಮೀಕಿಯವರಿಗೆ ಅಂಥ ಬೋಧನೆಗಳನ್ನು ಮಾಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಡುತ್ತೇನೆ. ಧನ್ಯವಾದಗಳು.